ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 24 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು WHO is right, the US must return to WHO's fold in its own interest. ಟ್ರಂಪ್ ಅವರು ಜನವರಿ 20ನೇ ತಾರೀಕು ತಮ್ಮ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅದೇ ದಿನ ಅವರು ಕೆಲವು ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳನ್ನು ಸೈನ್ ಮಾಡಿದ್ರು. ಅದರಲ್ಲಿ ಒಂದು ಆರ್ಡರ್ ಏನು ಅಂತ ಅಂದರೆ USA WHO ಇಂದ ಹೊರ ಬರುತ್ತೆ ಅಂತ. ಸೊ ಈಗಾಗಲೇ ನಾವು ನೋಡಿದ್ದೀವಿ ಹಿಂದಿನ ವಿಡಿಯೋಗಳಲ್ಲಿ USA ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಏನಿದೆ ಇದರಿಂದ ಕೂಡ ಹೊರ ಬರುತ್ತೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ WHO ಇಂದ ಕೂಡ ಹೊರ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ. ಅಂದರೆ US WHO ಇಂದ ಹೊರ ಬಂದರೆ ಯಾವ ರೀತಿಯಾದ ನಷ್ಟ ಆಗುತ್ತೆ, USಗೆ ಆಗ್ಬೋದು, ಇಲ್ಲ ಗ್ಲೋಬಲಿ ನಾವು ಬೇರೆ ಕಂಟ್ರೀಸ್ಗಳನ್ನ ತೊಗೊಂಡ್ರೆ ಬೇರೆ ಕಂಟ್ರೀಸ್ಗಳಿಗೆ ಇರ್ಬೋದು, ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ಏನಾಗುತ್ತೆ ಅಂದರೆ ಬಟರ್ಫ್ಲೈ ಎಫೆಕ್ಟ್ ಅನ್ನೋವಂಥ ಒಂದು ಎಫೆಕ್ಟ್ ಬರುತ್ತೆ. ಅಂದರೆ ಈಗ US ಬಂದು ಅಪ್ರಾಕ್ಸಿಮೇಟ್ಲಿ 18% ಆಫ್ ಕಾಂಟ್ರಿಬ್ಯೂಷನ್ ಏನಿದೆ WHO ಫಂಡಿಂಗ್ ಏನು ಬರ್ತದೆ ದಟ್ ಈಸ್ ಫ್ರಮ್ US. ಸೊ ಸುಮಾರು 18% ಅಷ್ಟು ಫಂಡಿಂಗನ್ನು US ಕೊಡ್ತಾ ಇದೆ ಅಂತಂದರೆ ಈ ಫಂಡಿಂಗ್ ಏನಾದ್ರು ನಿಂತರೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಅಥವಾ ಏನು ನೆಗೆಟಿವ್ ಎಫೆಕ್ಟ್ಸ್ ಅಂತ ಏನು ಕರಿತೀವಿ ಅದು ಹೆಚ್ಚಿನದಾಗಿ ಇರುತ್ತೆ. ಅಂದರೆ ಒಂದರಿಂದ ಒಂದು ಲೈಕ್ ಚೈನ್ ಆಗಿ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾನೆ ಇರುತ್ತೆ. ಅಂತಹ ಒಂದು ಎಫೆಕ್ಟನ್ನು ನಾವು ಬಟರ್ಫ್ಲೈ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಕಂಟಿನ್ಯೂಸ್ ಚೈನಲ್ಲಿ ಆ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ. ಈಗ US 18% ಡೋನರ್ ಆಗಿರೋದನ್ನ ಅದು ಫಂಡರ್ ಆಗಿರೋ ಕಾರಣ ಅಕಸ್ಮಾತ್ US ಏನಾದ್ರು WHO ಇಂದ ಹೊರ ಬಂದರೆ ಈ ಬಟರ್ಫ್ಲೈ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಅನಾಲಿಸಿಸ್ ಆಗಿದೆ. ಆ್ಯಂಡ್ ಇನ್ನೂ ಒಂದು ಏನು ಹೇಳಿದೆ ಅಂತಂದರೆ ಇವಾಗ WHO ಇಂದ ಇಮಿಡಿಯೇಟಾಗಿ US ವಿತ್ಡ್ರಾ ಮಾಡ್ಕೊತೀವಿ ಅಂತಲೂ ಮಿನಿಮಮ್ 1 year ಆರ್ 12 months ಅಷ್ಟು ಟೈಮ್ ಬೇಕಾಗುತ್ತೆ. ಸೊ 12 months ಆದಮೇಲೆ ಕಂಪ್ಲೀಟಾಗಿ ಆ ಒಂದು ಈ ಫಂಡಿಂಗ್ ಏನಿದೆ ಕಂಪ್ಲೀಟಾಗಿ ನಿಂತೋಗುತ್ತೆ. ಸೊ ವಿತಿನ್ ದ್ಯಾಟ್ ಟೈಮ್ UN ಏನಿದೆ WHO ಏನಿದೆ ಈ WHO ಬೇರೆ ಫಂಡರ್ಸನ್ನು ಆ್ಯಕ್ಟಿವ್ ಫಂಡರ್ಸನ್ನು ಹುಡ್ಕೋಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ವೆರಿ ಡಿಫಿಕಲ್ಟ್. 18% ಆಫ್ ಫಂಡ್ಸ್ ಅಂತಲೇ ಇಟ್ಸ್ ಅ ಹ್ಯೂಜ್ ಅಮೌಂಟ್. ಸೊ ಆ ಹ್ಯೂಜ್ ಅಮೌಂಟನ್ನು ಬೇರೆ ಯಾವ ಕಂಟ್ರಿ ಭರಿಸ್ಬೋದು ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆಯಾಗಿ ನಿಲ್ಲುತ್ತೆ. ಆ್ಯಂಡ್ ಯಾಕೆ ಏನು ರೀಸನ್ಸ್ ಕೊಟ್ಟಿದೆ USA ಕೆಲವು ರೀಸನ್ಸನ್ನು ಕೊಟ್ಟಿದೆ ಯಾಕೆ ತಾವು WHO ಇಂದ ಹೊರ ಬರ್ತಾ ಇದ್ದಾರೆ ಅಂತ. ಸೊ ಮೊದಲನೇ ರೀಸನ್ ಏನು ಕೊಟ್ಟಿದೆ ಅಂತಂದರೆ WHO ಏನಿದೆ ಅಲ್ವಾ, ಇದು COVID-19 ಏನಿದೆ, ಈ ಒಂದು COVID-19 ಕೊರೋನಾ ವೈರಸ್ನ ಪ್ಯಾಂಡಮಿಕ್ ಏನಿತ್ತು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನೋದು ಮೊದಲನೇ ಕಾರಣ. ಎರಡನೇ ಕಾರಣ ಬಂದು ಚೈನಾಗೆ ಸ್ವಲ್ಪ ಹೆಚ್ಚಿನದಾಗಿ ಸಪೋರ್ಟನ್ನು ಕೊಡ್ತಾ ಇದೆ WHO ಅನ್ನೋದು ಮತ್ತೊಂದು ಕಾರಣ ಆಗಿದೆ. ಇನ್ನು ಈಗ ಎಫೆಕ್ಟ್ಸ್ ನೋಡಿದರೆ ಈಗಾಗಲೇ ಹೇಳಿರೋ ಥರ ಒಂದು ಬಟರ್ಫ್ಲೈ ಎಫೆಕ್ಟ್ ಮತ್ತು ಇನ್ನೊಂದು ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಈ ಫಂಡಿಂಗಿಂದ ಫಸ್ಟ್ ಹಲವಾರು ಡ್ರಗ್ಸ್ಗಳೇನಿದಾವಲ್ವಾ, ಈ ಡ್ರಗ್ಸ್ಗಳನ್ನು ಡೆವಲಪಿಂಗ್ ಕಂಟ್ರೀಸ್ಗೆ WHO ನೀಡ್ತಾ ಇದೆ. ಸೊ ಆ ಡ್ರಗ್ ಡೆಲಿವರಿ ಏನಿದೆ ಅದು ಕಡಿಮೆ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ WHO ಏನು ತನ್ನ ಒಂದು ಗೋಲ್ ಇದೆ, ಲೈಫ್ ಸೇವಿಂಗ್ ಗೋಲ್ ಏನಿದೆ ಅದನ್ನು ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಫಂಡಿಂಗ್ ಇಲ್ಲದೆ ಇರೋವಂಥ ಕಾರಣ. ಸೊ ಈಗ ಏನು ಇಂಪಾರ್ಟೆಂಟ್ ಅಂದರೆ WHO ಏನು ಹೇಳ್ತಾ ಇದೆ ಅಂತಂದರೆ US ಏನಿದೆ WHO ಇಂದ ಆಚೆ ಹೋಗಬಾರ್ದು. ಯಾಕೆ ಅಂತಂದರೆ ವೆನ್ ವಿ ಆರ್ ವರ್ಕಿಂಗ್ ಆಸ್ ಅ ಹೋಲ್, ಅಂದರೆ ಒಂದು ಒಗ್ಗಟ್ಟಿನಿಂದ ನಾವು ವರ್ಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಔಟ್ಕಮ್ ಆಗಲಿ ಒಳ್ಳೆಯ ರೀತಿಯಾಗಿರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನಾವು ಕೋವಿಡಿಂದ ಕಲ್ತಿರೋದೇನು ಅಂದರೆ ಪ್ರತಿಯೊಬ್ಬರು ಸೇಫ್ ಆಗೋವರೆಗೂ ಯಾರು ಕೂಡ ಸೇಫ್ ಅಲ್ಲ. ಬಿಕಾಸ್ COVID-19 ಏನಿತ್ತು ಇಟ್ ಇಸ್ ಅ ಪ್ಯಾಂಡಮಿಕ್, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾನೆ ಇತ್ತು. ಸೊ ಪ್ರತಿಯೊಬ್ಬರು ಇಲ್ಲಿ ಆ ಒಂದು ವೈರಸ್ಸಿಂದ ಮುಕ್ತರಾಗಿಲ್ಲ ಅಂತಂದರೆ ಆ ವೈರಸ್ ಹೋಗಲ್ಲ ಅಂತ. ಸೊ ಹಾಗಾಗಿ ಅದೇ ರೀತಿಯಾಗಿ ಕಂಟ್ರೀಸ್ ಕೂಡ ಈ ರೀತಿಯಾಗಿ ಒಗ್ಗಟ್ಟಿನಿಂದ ಇರಬೇಕು. ಅಂದರೆ ಪ್ರತಿಯೊಂದು ಕಂಟ್ರಿ ಕೂಡ ಸೇಫಾಗಿ ಫೀಲ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ WHO ಇಂದ US ಹೊರ ಹೋಗಬಾರ್ದು ಅಂತ WHO ಹೇಳಿದೆ. ಆ್ಯಂಡ್ ದ್ಯಾಟ್ ಈಸ್ ರೈಟ್ ಅಂತ ನಾವು ಇಲ್ಲಿ ತಿಳ್ಕೊತೀವಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾಸ್ ವೈಂಡಿಂಗ್ ರೋಡ್ ಟು ಎಂಡ್ TB. ಭಾರತ ಒಂದು ಗೋಲನ್ನು ಇಟ್ಕೊಂಡಿತ್ತು. ಏನು ಅಂದರೆ 2025 ಒಳಗೆ ಭಾರತದಲ್ಲಿ ಟ್ಯೂಬರ್ಕುಲೋಸಿಸ್ ಏನಿದೆ, ಆ ಕ್ಷಯರೋಗ ಏನಿದೆ, ಈ ಕ್ಷಯರೋಗವನ್ನು ಕಂಪ್ಲೀಟಾಗಿ ನಾವು ಎಂಡ್ ಮಾಡ್ತೀವಿ ಅನ್ನುವಂತಹ ಒಂದು ಗೋಲನ್ನು ಇಟ್ಕೊಂಡಿತ್ತು. ಆ್ಯಂಡ್ ಈ ಗೋಲನ್ನು ಈಗ ಸದ್ಯಕ್ಕೆ ನಾವು ರೀಚ್ ಆಗೋದಕ್ಕೆ ಆಗಲ್ಲ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಡಿಸೆಂಬರ್ ತಿಂಗಳ ವಿಡಿಯೋಗಳಲ್ಲಿ ನಾವು ನೋಡಿದ್ರೆ ಇದೇ ಕುರಿತಾಗಿ ಹಲವಾರು ಆರ್ಟಿಕಲ್ಸ್ ಬಂದಿತ್ತು. ನಾವು ಒಂದೆರಡು ಆರ್ಟಿಕಲ್ನ ಈ ಕುರಿತಾಗಿ ನೋಡಿದ್ದೀವಿ ಕೂಡ.
ಸೊ ಈಗ ನಾವು ಈ ಆರ್ಟಿಕಲ್ನಲ್ಲಿ ಇರುವಂಥ ಇನ್ಫಾರ್ಮೇಷನ್ಗೆ ಬಂದರೆ, ಮೊದಲ ಇನ್ಫಾರ್ಮೇಷನ್ ಏನು ಸಿಗುತ್ತೆ ನಮಗೆ ಇಲ್ಲಿ ಅಂತಂದರೆ, ಟಿ ಬಿ ಬರ್ಡನ್ ಏನಿದೆ ಅಲ್ವಾ, ಗ್ಲೋಬಲ್ ಬರ್ಡನ್ ನಾವು ಚೆಕ್ ಮಾಡಿಕೊಂಡ್ರೆ ಟಿ ಬಿದು ಭಾರತದಲ್ಲಿ 25% ಟಿ ಬಿ ಬರ್ಡನ್ ಇದೆ. ಅಂದರೆ ಗ್ಲೋಬಲಿ ನಾವು ಇವಾಗ 100 ಕೇಸಸ್ ಇದೆ ಅಂದರೆ ಅಲ್ಲಿ 25 ಕೇಸು ಭಾರತದಲ್ಲೇ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಈ ಬರ್ಡನ್ ಹೆಚ್ಚಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಫ್ಯಾಮಿಲಿಗಳ ಮೇಲೆ ಈ ಫಿನಾನ್ಷಿಯಲ್ ಕಾಸ್ಟ್ ಏನಿರುತ್ತೆ, ಹೆಲ್ತ್ ಮೇಲೆ ಖರ್ಚು ಮಾಡುವಂತಹ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆ ಇದು ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಮತ್ತೊಂದು ಪಾಯಿಂಟ್. ಇನ್ನು WHO ನೀಡುವಂತಹ ಗ್ಲೋಬಲ್ ಟಿ ಬಿ ರಿಪೋರ್ಟ್ ಅನ್ನುವಂಥ ರಿಪೋರ್ಟ್ ಏನಿದೆ, ಈ ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಈಗ ಇಲ್ಲೇನು ನಾನು ಟಿ ಬಿ ಬರ್ಡನ್ ಭಾರತದಲ್ಲಿ 25% ಅಂತ ಇದೆ ಹೇಳಿರೋದು, ಇದನ್ನು ಈ ಡೇಟಾ ಬಂದಿರೋದು ಗ್ಲೋಬಲ್ ಟಿ ಬಿ ರಿಪೋರ್ಟಿಂದನೇ, ವಿಚ್ ಇಸ್ ಗಿವನ್ ಬೈ WHO. ಈ ಗ್ಲೋಬಲ್ ಟಿ ಬಿ ರಿಪೋರ್ಟ್ ಯಾರು ಕೊಡ್ತಾರೆ ಅನ್ನೋದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದರೆ ಈ ಡೇಟಾ ಫ್ಯಾಕ್ಟ್ ಏನಿದೆ ನಮಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಭಾರತದಲ್ಲಿ ಟಿ ಬಿನ ಏನು ಮಾಡೋಕ್ಕೆ ಯಾವ ಒಂದು ಪ್ರೋಗ್ರಾಮ್ಸ್ಗಳಿದೆ ಅಂತಂದರೆ, ಮೊದಲಿಗೆ ನಾವು ನೋಡಿದರೆ ನ್ಯಾಷನಲ್ ಟ್ಯೂಬರ್ಕುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಸೊ ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದರಲ್ಲಿ ವಲ್ನರಬಲ್ ಗ್ರೂಪ್ಸ್ ಏನಿರ್ತಾರೆ, ಅಂದರೆ ಈಗ ವಿಮೆನ್ ಇರ್ಬೋದು, ಇಲ್ಲ ಅಂತಂದರೆ ಪುವರ್ ಇದರಲ್ಲಿ ಬರೋದು, ಇಲ್ಲಾಂದರೆ ಮೈಗ್ರೆಂಟ್ ವರ್ಕರ್ಸ್ ಏನಿರ್ತಾರೆ, ಇವ್ರ ಮೇಲೆ ಹೆಚ್ಚಿನದಾಗಿ ಕಾನ್ಸಂಟ್ರೇಷನನ್ನು ಈ ಒಂದು ಪ್ರೋಗ್ರಾಮ್ ಮಾಡುತ್ತೆ. ಯಾಕೆಂದರೆ ಈಗ ಮೈಗ್ರೆಂಟ್ ವರ್ಕರ್ಸ್ ಅಂತ ನೋಡಿದ್ರೆ ಮೋಸ್ಟ್ಲಿ ಅವರು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಂದರೆ ಅವ್ರಿಗೆ ಸಿಲಿಕಾನ್ ಡಸ್ಟಿಂದ ಅಲರ್ಜಿಗಳಾಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮತ್ತು ವುಮೆನನ್ನು ನೋಡಿದ್ರೆ ಅಂಡರ್ ನ್ಯೂಟ್ರಿಷನ್ ಇರೋದಿರ್ಬೋದು, ಇಲ್ಲ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ ಮೈಗ್ರೇಷನ್ನಿಂದ ಅರ್ಬನ್ ಏರಿಯಾಸಲ್ಲಿ ಸ್ಲಮ್ಸ್ ಡೆವಲಪ್ ಆಗುತ್ತೆ. ಸೊ ಅಲ್ಲಿ ಓವರ್ ಕ್ರೌಡಿಂಗ್ ಇರುತ್ತೆ, ಅದರಿಂದ ಕೂಡ ಟಿ ಬಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗೆ ನಮಗೆ ಡೇಟಾ ಒಂದು ಏನು ಹೇಳುತ್ತೆ ಅಂತ ಅಂದರೆ, ಈ ಮೈಗ್ರೆಂಟ್ ವರ್ಕರ್ಸ್ ಏನಿದಾರಲ್ವ ಇವರಲ್ಲಿ ಹೆಚ್ಚಿನದಾಗಿ ನಾವು ಟಿ ಬಿಯನ್ನು ನೋಡ್ತೀವಿ. ಯಾಕೆಂದರೆ ಅವರು ಒಂದು ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಆ ಸ್ಟೇಟಲ್ಲಿ ಅವರು ಅದನ್ನ ತೋರಿಸ್ಕೊಳ್ದಿರ ಅಥವಾ ಸ್ಕ್ರೀನಿಂಗ್ ಇರ್ಬೋದು, ಅದರ ಒಂದು ಟೆಸ್ಟಿಂಗ್ ಇರ್ಬೋದು, ಇಲ್ಲ ಏನು ಮೆಡಿಕೇಷನ್ಸ್ ಏನಿರುತ್ತೆ ಅದನ್ನ ಅಲ್ಲಿ ತೊಗೊಳ್ದಿರ ನಾವು ವಾಪಸ್ ನಮ್ಮ ಸ್ಟೇಟ್ಗೆ ಹೋಗಿ ತೊಗೋತೀವಿ ಅಂತ ಆ ಡಿಲೇ ಏನು ಮಾಡ್ತಾರೆ, ಅದರಿಂದ ಕೂಡ ಟಿ ಬಿ ಹೆಚ್ಚಾಗುವಂಥ ಸಾಧ್ಯತೆ, ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಹಾಗೆ ಟಿ ಬಿ ಈಸ್ ಅ ಕ್ಯೂರಬಲ್ ಡಿಸೀಸ್. ನಾವು ಹಲವಾರು ಮಂದಿ ಎಕ್ಸಾಂಪಲ್ಸ್ ಕೂಡ ನಾವು ನೋಡ್ಬೋದಾಗುತ್ತೆ, ಟಿ ಬಿ ಕ್ಯೂರ್ ಆಗಿದೆ ಅವರಲ್ಲಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಭಾರತದಲ್ಲಿ ಅಂತಂದರೆ, ಈ NTEP ಅಂಡರಲ್ಲಿ ಡ್ರಗ್ಸನ್ನು ಡೆಲಿವರಿ ಮಾಡ್ತೀವಿ. ಡ್ರಗ್ಸ್ ಡೆಲಿವರಿ ಕೂಡ ಇದೆ. ಅಂದರೆ ಈಗ ಟಿ ಬಿ ಕ್ಯೂರ್ ಆಗೋದಕ್ಕೆ ಕೆಲವು ಮೆಡಿಕೇಷನ್ಸ್ ಏನು ಕೊಡ್ತಾರೆ, ಆ ಮೆಡಿಕೇಷನ್ಸನ್ನು NTEP ಅಂಡರಲ್ಲಿ ಕೊಡ್ತಾಯಿದ್ರು. ಬಟ್ 2023 ಏನಾಯಿತು ಅಂತಂದರೆ, ಈ ಡ್ರಗ್ಸ್ ಅವೈಲಬಿಲಿಟಿ ಕಡಿಮೆ ಆಯಿತು, ಅಂದರೆ ಶಾರ್ಟೇಜ್ ಇನ್ ಡ್ರಗ್ಸ್ ಅವೈಲಬಿಲಿಟಿ. ಸೊ ದಿಸ್ ಬಿಕೇಮ್ ಏನಂತೀವಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟಿ ಬಿ ರೈಸ್ ಆಗೋದಕ್ಕೆ 2023 ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆ ಮತ್ತು ಒಂದು ಶಾರ್ಟೇಜ್ ಆಫ್ ಡ್ರಗ್ಸ್ ಆದರೆ ರೀಸನ್ ಭಾರತದಲ್ಲಿ ಟಿ ಬಿ ಇನ್ಕ್ರೀಸ್ ಆಗ್ತಾ ಇರೋದಕ್ಕೆ. ಮತ್ತು ಸೆಕೆಂಡ್ ಒಂದು ಬಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಏನಿದೆ ಅದರಿಂದ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಮತ್ತೆ ಏನು ಈ ಔಟ್ಸೈಡಿಂದ ಕೆಲವು ಡ್ರಗ್ಸನ್ನು ನಾವು ಇಂಪೋರ್ಟ್ ಮಾಡ್ಕೊತೀವಿ. ಆ್ಯಂಡ್ ಹಲವಾರು ಬಾರಿ ಏನಾಗುತ್ತೆ ಅಂದರೆ, ಕೆಲವು ಕಂಟ್ರೀಸ್ಗಳು ಡೆವಲಪಿಂಗ್ ಕಂಟ್ರೀಸ್ಗೆ ಏನಾದರೂ ಡ್ರಗ್ಸನ್ನು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಹಲವಾರು ಬಾರಿ ಅದರ ಒಂದು ಕಂಟೆಂಟ್ಸ್ ಇರುತ್ತೆ ಆ ಕಂಟೆಂಟ್ಸನ್ನು ವೇರಿ ಮಾಡಿರ್ತಾರೆ. ಸೊ ಅದರಿಂದ ಕೂಡ ಈ ಏನು ಟಿ ಬಿ ಕೇಸಸ್ ಇದೆ ಅದು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ನಾರ್ಮಲ್ ಟಿ ಬಿ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಬಗ್ಗೆ ನೋಡೋದಾದರೆ, ಏನು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಅಂತಂದರೆ, ಇದು ಜಸ್ಟ್ ಲಂಗ್ಸಲ್ಲಿ ಅಂತ ಅಲ್ಲ, ಬೇರೆ ಕಡೆ ಲಿಂಫ್ ನೋಡ್ಸಲ್ಲಿ ಇರ್ಬೋದು, ಇಲ್ಲ ಕಿಡ್ನೀಸಲ್ಲಿ, ಬ್ರೈನಲ್ಲಿ, ಸ್ಪೈನಲ್ ಕಾರ್ಡಲ್ಲಿ, ಈ ರೀತಿಯಾಗಿ ಬೇರೆ ಬೇರೆ ಕಡೆ ಈ ಒಂದು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಟಿ ಬಿ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಏನಿದೆ ಅಲ್ವಾ, ಇದರ ಬರ್ಡನ್ ಕೂಡ ಅಪ್ರಾಕ್ಸಿಮೇಟ್ಲಿ 24% ಅಷ್ಟು ನೋಟಿಫೈಡ್ ಕೇಸಸ್, ಟಿ ಬಿ ನೋಟಿಫೈಡ್ ಕೇಸಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ 24% ಕೇಸಸ್ಸು ಈ ಒಂದು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಲವು ಡಾಕ್ಟರ್ಸ್ ಏನು ಸಜೆಷನನ್ನು ಕೊಟ್ಟಿದ್ದಾರೆ ಅಂತಂದರೆ, ಈ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಏನಿದೆ ಅಲ್ವಾ, ಇದು ಆ್ಯಕ್ಚುಲಾಗಿ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಆ ಡಿಟೆಕ್ಟ್ ಮಾಡುವಾಗ ಈಸಿಯಾಗಿ ಡಿಟೆಕ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಈ ಜನರಲ್ ಪ್ರಾಕ್ಟೀಷನರ್ಸ್ ಏನಿರ್ತಾರಲ್ವ, ಈ ಜನರಲ್ ಡಾಕ್ಟರ್ಸ್ ಏನಿರ್ತಾರೆ, ಇವರನ್ನು ಸ್ಪೆಷಲೈಸ್ ಆಗಿ ಸ್ವಲ್ಪ ಟ್ರೈನ್ ಮಾಡಬೇಕು. ಸೊ ದಟ್ ಬೇಸಿಕ್ ಸಿಮ್ಟಮ್ಸಿಂದನೇ ಅವರು ಇದನ್ನು ಐಡೆಂಟಿಫೈ ಮಾಡ್ಬೋದು, ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡ್ಬೋದು. ಸೊ ದಟ್ ಡಿಸೀಸ್ ಬರ್ಡನ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ. ಆ್ಯಂಡ್ ದರ್ ಇಸ್ ಅನ್ನದರ್ ಸ್ಟಡಿ ಏನು ಹೇಳುತ್ತೆ, ಇನ್ನೊಂದು ಸ್ಟಡಿ ಅಂದರೆ, ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ಕೇವಲ 35% ಅಷ್ಟು, ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಲಿ 70% ಅಷ್ಟು ಏನಿದ್ದಾರೆ ಡಾಕ್ಟರ್ಸು, ಅವರು ಮಾತ್ರನೇ ಟಿ ಬಿ ಸಿಮ್ಟಮ್ಸ್ನ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿ ಮೆಡಿಕೇಷನ್ಸನ್ನು ಕೊಡೋಕ್ಕೆ ಎಫಿಷಿಯೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು.
ಅಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಕೇವಲ 35% ಅಂದರೆ ಇಟ್ ಇಸ್ ವೆರಿ ಲೋ. ಸೊ ಇಲ್ಲಿ ನಮ್ಗೇನು ತಿಳಿಯುತ್ತೆ ಅಂದರೆ ಅವ್ರಿಗೆ ಒಂದು ಸರಿಯಾದ ರೀತಿಯಾದ ಒಂದು ಟ್ರೈನಿಂಗ್ನ ಅವಶ್ಯಕತೆ ಇದೆ ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಸೊ ಫಸ್ಟ್ ಸೊಲ್ಯೂಷನ್ ಇದಾದರೆ, ಒಂದು ಟ್ರೈನಿಂಗ್ ಆದರೆ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನಾವು ನೋಡೋದಾದರೆ, ಕೇರಳ ಅಲ್ಲಿ ಕುಟುಂಬಶ್ರೀ ಅನ್ನುವಂತಹ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ, ಅದು ನಮಗೆಲ್ಲ ತಿಳಿದಿದೆ. ಸೊ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಏನಿದೆ ಅದು ಇಡುಕಿ ಅನ್ನೋ ಡಿಸ್ಟ್ರಿಕ್ಟ್, ಕೇರಳದಲ್ಲಿ ಇಡುಕಿ ಡಿಸ್ಟ್ರಿಕ್ಟಲ್ಲಿ ಏನು ಮಾಡಿದೆ ಅಂತ ಅಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನನ್ನು ಎನ್ಕರೇಜ್ ಮಾಡಿದೆ. ವಿತ್ ರೆಸ್ಪೆಕ್ಟ್ ಟು TB ಎಲಿಮಿನೇಟ್ ಮಾಡೋದಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನನ್ನು ಅದು ಬಳಸ್ಕೊಂಡಿದೆ. ಸೊ ಹಾಗಾಗಿ ಬೇರೆ ಸ್ಟೇಜ್ಸಲ್ಲೂ ಕೂಡ ನಾವು ಇದನ್ನು ಟ್ರೈ ಮಾಡಬೇಕು. ಬಿಕಾಸ್ ಅಟ್ ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಈ ಒಂದು ಡಿಸೀಸಸ್ನ ಅಡ್ರೆಸ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಂತ ಇಲ್ಲಿ ನಾವು ತಿಳ್ಕೊಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ, ಈ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇರುತ್ತೆ ನಾವು ಬೇರೆ ಕಂಟ್ರೀಸಲ್ಲಿ ಇರ್ಬೋದು, ಇಲ್ಲ ಬೇರೆ ಸ್ಟೇಟ್ಸಲ್ಲಿ ಇರ್ಬೋದು. ಈಗ ನಾವು ಕೇರಳದಿದ್ದು ಹೇಳಿದ್ವಿ, ಸೊ ಇದನ್ನ ಬೇರೆ ಕಡೆಗೆ ಅಡಾಪ್ಟ್ ಮಾಡೋದು. ಸೊ ಈ ರೀತಿಯಾಗಿ ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲೆಲ್ಲಿರುತ್ತೆ ಆ ಪ್ರಾಕ್ಟೀಸಸ್ನ ನಮಗೆ ಬೇಕಾದಂತೆ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಅಳವಡಿಸ್ಕೋಬೇಕು ಅನ್ನೋದು ಥರ್ಡ್ ಸಜೆಷನ್ ಆಗಿದೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಕನ್ವೆನ್ಷನಲ್ ಏನು ನಾವು ಡಿಟೆಕ್ಟ್ ಮಾಡಿ ಡಯಾಗ್ನೋಸ್ ಮಾಡಿ ಮೆಡಿಕೇಶನ್ಸ್ ಕೊಡ್ತೀವಿ ಅನ್ನೋ ಕನ್ವೆನ್ಷನಲ್ ಫ್ರೇಮ್ವರ್ಕ್ನ ಬಿಟ್ಟು ಸ್ವಲ್ಪ ಇನೋವೇಟಿವ್ ಆಗಿ ಯೋಚಿಸಿದ್ರೆ ಭಾರತದ ಏನು ಎಂಡ್ TB ಅನ್ನುವಂಥ ಒಂದು ಗೋಲ್ ಇದೆ ಅದನ್ನು ರಿಯಲೈಸ್ ಮಾಡ್ಬೋದು. ಅಟ್ಲೀಸ್ಟ್ 2025 ಮಾಡೋಕ್ಕಾಗಿಲ್ಲ ಅಂದರೂ ವೆರಿ ಸೂನ್ ವಿ ಕ್ಯಾನ್ ರಿಯಲೈಸ್ ಇಟ್ ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ಗ್ರೇ ಬರ್ತ್ಡೇ ಫಾರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ECI, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 324. ಈ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೆಲವು ಡಿಸ್ಕಷನ್ಸ್ ನಡೆಯಿತು. ಸೊ ಆ ಡಿಸ್ಕಷನಲ್ಲಿ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತ ಅಂದರೆ, ಈ ಏನು ಎಲೆಕ್ಟೋರಲ್ ರೂಲ್ಸ್ ಇರ್ಬೋದು, ಇಲ್ಲ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಏನಿದೆ ದಟ್ ಈಸ್ ಅ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿದರು. ಆ್ಯಂಡ್ ಈಗ ನಾವು ನೋಡೋದಾದರೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಅಲ್ವಾ, ಇದು ಹಲವಾರು ಕಾಂಟ್ರವರ್ಸೀಸ್ಗಳಿಗೆ ಒಳಗಾಗಿದೆ. ಒಂದು ಏನು ಅಂತಂದರೆ, ನಾವು ಪಂಜಾಬ್ ಹರಿಯಾಣ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತು. ಅದರ ಒಂದು ಇದು ವಿಡಿಯೋ ರೆಕಾರ್ಡಿಂಗ್ಸ್ ಕೇಳಿದಾಗ, CCTV ಫುಟೇಜಸ್ ಕೇಳಿದಾಗ ECI ಕೊಡಲ್ಲ ಅಂತ ಹೇಳಿ ತನ್ನ ಒಂದು ರೂಲ್ಸನ್ನೇ ಅಮೆಂಡ್ ಮಾಡಿತ್ತು. ಸೊ ಅಂದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ECI ಏನಂತೀವಿ ಎನ್ಶೋರ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಸೊ ದ್ಯಾಟ್ ಈಸ್ ಒನ್ ಇಶ್ಯೂ. ಮತ್ತೊಂದು ಇಶ್ಯೂ ಏನು ಅಂತಂದರೆ, ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿರೋ ಇಶ್ಯೂ ಏನು ಅಂತಂದರೆ, ಈ ಏನು ಮಹಾರಾಷ್ಟ್ರ ಎಲೆಕ್ಷನ್ಸ್ ನಡೀತು, ಸ್ಟೇಟ್ ಎಲೆಕ್ಷನ್ಸ್, ಅದರಲ್ಲಿ ಕೆಲವು ಏನಂತೀವಿ ಡುಪ್ಲಿಕೇಶನ್ಸ್ ಆಗಿದೆ ವೋಟರ್ ಐ ಡಿ ಡುಪ್ಲಿಕೇಶನ್ಸ್ ಆಗಿದೆ. ಸೊ ಹಾಗಾಗಿ ECI ಸರಿಯಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದೆಯಾ, ಇಸ್ ಇಟ್ ಕಂಡಕ್ಟಿಂಗ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅನ್ನೋದು ಇಲ್ಲಿ ಕ್ವೆಶನ್ ಆಗಿದೆ. ಆ್ಯಂಡ್ ಈಗಾಗಲೇ ನಾನು ಹೇಳಿದೆ ಆರ್ಟಿಕಲ್ 324 ಅಂಡರಲ್ಲಿ ECIನ ಎಸ್ಟಾಬ್ಲಿಷ್ ಮಾಡೋದು. ಈ ECIನ ಎಸ್ಟಾಬ್ಲಿಷ್ ಮಾಡಿದ್ದು ನಾವು Jan 25. ಸೊ ಈ ಒಂದು ಡೇಟನ್ನು ಸದ್ಯಕ್ಕೆ ನಾವು ನ್ಯಾಷನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ನಾಳೆ ಏದಂದರೆ Jan 25, 2025 ಬಂದು ಇದು 75th ಆ್ಯನಿವರ್ಸರಿ ಆಫ್ ECIನ ನಾವು ಎಸ್ಟಾಬ್ಲಿಷ್ ಮಾಡಿ 75 ವರ್ಷಗಳಾಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ಈವನ್ ಆಫ್ಟರ್ ಆ್ಯಕ್ಚುಲ್ ಏಮ್ ಏನಿತ್ತು ECIದು, ಇಟ್ ವಾಸ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು ಅಂತ. ಬಟ್ 75 ಇಯರ್ಸನ್ನು ಕಂಪ್ಲೀಟ್ ಮಾಡಿದರೂ ಕೂಡ ECI ಈ ರೀತಿಯಾದ ಒಂದು ಕಾಂಟ್ರವರ್ಸಿಗಳಿಗೆ ಇರ್ಬೋದು, ಇಲ್ಲ ಈ ರೀತಿಯಾದ ಒಂದು ಏನಂತೀವಿ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ಅದರ ಮೇಲೆ ಡೌಟ್ ಬರ್ತಾಯಿದೆ. ಅಂದರೆ ಆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಿದೆ ಅದರ ಒಂದು ಅಕೌಂಟಬಿಲಿಟಿ, ಕ್ರೆಡಿಬಿಲಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಈಗಾಗಲೇ ಹೇಳಿದ್ರೆ ಒಂದು ಪಂಜಾಬ್ ಆ್ಯಂಡ್ ಹರಿಯಾಣ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಏನು ನಡೀತು ಅಲ್ಲಾಗ್ತಾ ಇರುವಂತಹ ಪ್ರಾಬ್ಲಮ್ ಆದರೆ, ಇನ್ನೊಂದು ಈ ಆರ್ಟಿಕಲ್ನಲ್ಲಿ ಮಾತಾಡಿರೋದೇನು ಅಂದರೆ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಷನ್ಸಲ್ಲಿ ಆದಂತಹ ಒಂದು ಗೊಂದಲ ಅಂತ ಹೇಳ್ಬೋದು. ಏನಾಗಿದೆ ಅಂತಂದರೆ, ನಮ್ಮ ಲೋಕಸಭಾ ಎಲೆಕ್ಷನ್ ನಡೆದಿದ್ದು May 2024. ಮತ್ತು ಈ ಮಹಾರಾಷ್ಟ್ರ ಅಲ್ಲಿ ಎಲೆಕ್ಷನ್ಸ್ ಏನಾಯಿತು ಆಲ್ಮೋಸ್ಟ್ ಒಂದು 6 months ಆದಮೇಲೆ ಮಹಾರಾಷ್ಟ್ರ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಏನಿದೆ ಇದರಲ್ಲಿ 9.7 crore ವೋಟರ್ಸ್ ಬಂದು ರಿಜಿಸ್ಟರ್ ಆಗಿದ್ದಾರೆ. ಬಟ್ ಆ್ಯಕ್ಚುಲಾಗಿ ನಾವು ಡೇಟಾನ ನೋಡಿದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೊಡುವಂತಹ ಡೇಟಾ ಪ್ರಕಾರ ನಾವು ನೋಡೋಕ್ಕೆ ಹೋದರೆ ಎಂಟೈರ್ ಅಡಲ್ಟ್ ಪಾಪ್ಯುಲೇಷನ್ನಲ್ಲಿ ನಾವು 18+ ಇಯರ್ಸ್ ಏನಿದ್ದೀವಿ ಇವ್ರನ್ನ ತೊಗೊತಾ ಇದ್ದೀವಿ. ಈ 18+ ಇಯರ್ಸ್ ಏನಿದೆ ಅಲ್ವಾ, ಸೊ ಈ ಅಡಲ್ಟ್ಸ್ ಏನಿದ್ದಾರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೊಟ್ಟಿರುವಂತಹ ಡೇಟಾ ಇದು. ಅಡಲ್ಟ್ಸ್ ಏನಿದ್ದಾರೆ ಸ್ಟೇಟಲ್ಲಿ ಇರೋದು ಕೇವಲ 9.5 crores ಅಂತ. ಆಲ್ಮೋಸ್ಟ್ 20 lakhs 24 lakhs ಅಷ್ಟು ಎಕ್ಸ್ಟ್ರಾ ವೋಟರ್ IDs ಇಲ್ಲಿ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು ನೋಡ್ಕೊಬೇಕು. ದಿಸ್ ಈಸ್ ಅಕಾರ್ಡಿಂಗ್ ಟು ECI ಡೇಟಾ.
ECIಯಲ್ಲಿ ಕೊಟ್ಟಿರುವಂಥ ವೋಟರ್ ಲಿಸ್ಟ್ ಏನಿದೆ ಇಟ್ ವಾಸ್ 9.7 crore ವೋಟರ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಮ್ಮ ಮಿನಿಸ್ಟ್ರಿ ಆಫ್ ಹೆಲ್ತ್ ಡೇಟಾನ ನೋಡೋದಾದರೆ ಅಡಲ್ಟ್ಸ್ ಏನಿದ್ದಾರೆ ಇಟ್ಸ್ ಜಸ್ಟ್ 9.5 crores. ಸೊ ಆಲ್ಮೋಸ್ಟ್ 16 lakh ಎಕ್ಸ್ಟ್ರಾ ವೋಟರ್ಸ್ ಬಂದಿದ್ದಾರೆ. ಸೊ ಈ 16 lakhs ಏನಿದೆ ದೀಸ್ ಆರ್ ಡೂಪ್ಲಿಕೇಟೆಡ್ ವೋಟರ್ಸ್. ಸೊ ಇಲ್ಲಿ ನಮಗೆ ECIನ ಕ್ರೆಡಿಬಿಲಿಟಿ ಮೇಲೆ ಕ್ವೆಶನ್ ಆಗುತ್ತೆ. ಯಾಕೆಂದರೆ 16 lakhs ವೋಟರ್ಸನ್ನು ಅವರು ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತಂದರೆ ಅದು ತನ್ನ ಒಂದು ಕೆಲಸನ ಸರಿಗೆ ಮಾಡ್ತಾ ಇಲ್ಲ ಅಂತಲೇ ನಾವು ತಿಳ್ಕೊಬೋದಾಗುತ್ತೆ. ಸೊ ಇದು ಒಂದು ಕಡೆ. ಮತ್ತು ECI ಏನು ಹೇಳಿದೆ ಅಂತಂದರೆ ಈ 6 months ಗ್ಯಾಪ್ ಏನು ನಡೀತಾ ಇತ್ತಲ್ವ, ಅಂದರೆ ಲೋಕಸಭಾ ಎಲೆಕ್ಷನ್ಗೆ ಮತ್ತು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಗೆ 6 months ಗ್ಯಾಪ್ ಏನಿತ್ತು, ಆ ಗ್ಯಾಪಲ್ಲಿ 48 ಲಕ್ಷ ನ್ಯೂ ವೋಟರ್ಸ್ ರಿಜಿಸ್ಟರ್ ಆಗಿದ್ದಾರೆ ಅಂತ ಕೂಡ ECI ಹೇಳಿದೆ. ಸೊ ಇಲ್ಲಿ ಇದನ್ನು ನಾವು ನೋಡಿದಾಗ ಸಮಥಿಂಗ್ ಇಸ್ ಎಮಿಸ್ ಅಂತ ನಮಗೆ ಅನಿಸುತ್ತೆ. ಸೊ ಏನು ECIನ ಒಂದು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಟು ರನ್ ಅ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಅದರಿಂದ ಏನಂತೀವಿ ಆಚೆ ಬರ್ತಾ ಇದೆ ECI. ಸೊ ಅದರ ಟ್ರಾನ್ಸ್ಪರೆನ್ಸಿ, ಕ್ರೆಡಿಬಿಲಿಟಿ, ಅಕೌಂಟಬಿಲಿಟಿ ಇಲ್ಲಿ ಕ್ವೆಶನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬೇಕು. ಸೊ ಹಾಗಾದರೆ ಈ ರೀತಿಯಾದ ಒಂದು ಏನಂತೀವಿ ಅಕ್ಯುಸೇಷನ್ಸ್ ಬರಬಾರ್ದು ECI ಮೇಲೆ. ಆ್ಯಂಡ್ ECI ಶುಡ್ ವರ್ಕ್ ಫ್ರೀ ಆ್ಯಂಡ್ ಫೇರ್ ಆಗಿ ವರ್ಕ್ ಮಾಡಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತಲೇ ಏನು ಮಾಡಬಹುದು ಅಂತಂದರೆ ಇಲ್ಲಿ ಒಂದು ಸಜೆಷನನ್ನು ಕೊಡ್ತಾರೆ. ಏನು ಅಂದರೆ ಈ ಆಧಾರ್ ವೆರಿಫಿಕೇಷನ್ ಮಾಡಿ. ಈಗ ವೋಟರ್ ಐ ಡಿ ಆ್ಯಂಡ್ ಆಧಾರ್ ವೆರಿಫಿಕೇಷನ್ ನಡೀತು ಅಂತ ಅಂದರೆ ಏನಾಗುತ್ತೆ, ಆಗ ಇಲ್ಲಿ ನಮಗೆ ಬಯೋಮೆಟ್ರಿಕ್ ಇನ್ಫಾರ್ಮೇಷನು ಸಿಗುತ್ತೆ ಆ್ಯಂಡ್ ಡೂಪ್ಲಿಕೇಟ್ ಆಗಿರುವಂತಹ ವೋಟರ್ IDs ಎಲ್ಲ ಡಿಲೀಟ್ ಆಗುತ್ತೆ. ಯಾಕೆಂತಂದರೆ ಒಬ್ಬರಿಗೆ ಒಂದು ಆಧಾರ್ ಇರುತ್ತೆ. ಸೊ ಅದರಿಂದ ನಾವು ಮ್ಯಾಚ್ ಮಾಡ್ಕೊಂಡು ಹೋದರೂ ಕೂಡ ನಮಗೆ ಡೂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಅಂತ ನಾವು ತಿಳ್ಕೊಬೋದಾಗುತ್ತೆ. ಸೊ ಇಂಡಿಯಾ ಬೀಯಿಂಗ್ ಆನ್ ಎಲೆಕ್ಟೋರಲ್ ಡೆಮೋಕ್ರಸಿ ಆ್ಯಂಡ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಏನಿದೆ ದಟ್ ಈಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಸೊ ಹಾಗಾಗಿ ECI ಏನಿದೆ ಇಟ್ ಹ್ಯಾಸ್ ಟು ಅಪ್ಗ್ರೇಡ್ ಇಟ್ ಸೆಲ್ಫ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಹೌ ಡಸ್ ಟ್ರಂಪ್ 75-day ಆರ್ಡರ್ ಅಫೆಕ್ಟ್ ಟಿಕ್ಟಾಕ್ ಬ್ಯಾನ್? ಏನಾಗಿದೆ ಅಂತಂದರೆ ಟ್ರಂಪ್ ಅವರು ನಾನು ಹೇಳಿದೆ ಈ ಮೊದಲ ಆರ್ಟಿಕಲ್ನಲ್ಲೂ ಕೂಡ ಹೇಳಿದೆ, ಹಲವಾರು ಎಕ್ಸಿಕ್ಯೂಟಿವ್ ಆರ್ಡರ್ಸನ್ನು ಸೈನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಆರ್ಡರ್ ಏನು ಅಂತಂದರೆ 75 days ಡೆಡ್ಲೈನನ್ನು ಟಿಕ್ಟಾಕ್ಗೆ ಕೊಡಿ. ಸೊ ಆಫ್ಟರ್ 75 days ಟಿಕ್ಟಾಕನ್ನು ನಾವು US ಅಲ್ಲಿ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಬ್ಯಾನನ್ನು US ಸುಪ್ರೀಂ ಕೋರ್ಟ್ ಏನಿದೆ ಅದು ಕೂಡ ಅಪ್ಹೆಲ್ಡ್ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಆರ್ಟಿಕಲ್ನ ನೋಡೋಣ. ಈಗ ಟಿಕ್ಟಾಕನ್ನು ಬ್ಯಾನ್ ಮಾಡಿದ್ದಾರೆ US ಅಲ್ಲಿ ಅಂತಾರೆ. ಯಾವ ಒಂದು ಲಾ ಅಂಡರಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ? ಪ್ರೊಟೆಕ್ಟಿಂಗ್ ಅಮೇರಿಕನ್ಸ್ ಫ್ರಮ್ ಫಾರಿನ್ ಅಡ್ವರ್ಸರಿ ಕಂಟ್ರೋಲ್ಡ್ ಅಪ್ಲಿಕೇಶನ್ಸ್ ಆ್ಯಕ್ಟ್. ಟಿಕ್ಟಾಕ್ ಅಪ್ಲಿಕೇಶನ್ ಇದೆ, ಇದರ ಓನರ್ ಬಂದು ಅ ಚೈನೀಸ್ ಫರ್ಮ್. ಆ್ಯಂಡ್ ನಮ್ಗೆ ಗೊತ್ತಿದೆ US ಆ್ಯಂಡ್ ಚೈನಾ ಅಷ್ಟು ಒಳ್ಳೆ ಫ್ರೆಂಡ್ಸ್ ಅಲ್ಲ. ಸೊ ಹಾಗಾಗಿ ಏನು ಮಾಡಿದೆ ಅಂತಂದರೆ ಪ್ರೈವಸಿ ಕನ್ಸರ್ನನ್ನು ಇಲ್ಲಿ ಸೈಟ್ ಮಾಡಿ US ಅವರು ಟಿಕ್ಟಾಕನ್ನು ಬ್ಯಾನ್ ಮಾಡಿರೋದು ಅಂಡರ್ ದಿಸ್ ಆ್ಯಕ್ಟ್. ಹಾಗಾದರೆ ಈ ಆ್ಯಕ್ಟನ್ನು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಈಗ US ಅಲ್ಲಿ ಇರುವಂತಹ ಕಂಪನಿಗಳು ಹಲವಾರು ಆ್ಯಪ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಬೇರೆ ಕಂಟ್ರೀಸಲ್ಲೂ ಆ್ಯಪ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಸೊ US ಅಲ್ಲಿ ಈಗ ದಿಸ್ ಇಸ್ US ಅಂದರೆ ಇಲ್ಲಿ ಯಾವುದೋ ಒಂದು ಫಾರಿನ್ ಕಂಪನಿ ಓನ್ ಆಗಿರುವಂಥ ಆ್ಯಪ್ ಇಲ್ಲಿ ನಡೀತಾ ಇದೆ ಅಂತ ನೋಡೋಣ. ಸೊ ಈ ಲಾ ಏನು ಹೇಳುತ್ತೆ ಅಂತಂದರೆ ಈ ಲಾ ಪ್ರಕಾರ ಏನು ಪ್ರೊಟೆಕ್ಟಿಂಗ್ ಅಮೇರಿಕನ್ಸ್ ಫ್ರಮ್ ಫಾರಿನ್ ಅಡ್ವರ್ಸರೀಸ್ ಆ್ಯಕ್ಟ್ ಏನಿದೆ ಇದರ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಇಲ್ಲಿ US ಗವರ್ನಮೆಂಟ್ ಏನಿದೆ ಇಟ್ ಕ್ಯಾನ್ ಪ್ರೊಹಿಬಿಟ್ ಆರ್ ಬ್ಯಾನ್ ಅದರ್ ಆ್ಯಪ್ಸ್ ಅಂತ ಹೇಳಿದ್ದಾರೆ. ಅಂದರೆ ಈಗ ಸಮ್ ಆ್ಯಪ್ಸ್ ಕಂಟ್ರೋಲ್ ಬೈ ಫಾರಿನ್ ಅಡ್ವರ್ಸರೀಸ್ ಏನಿರುತ್ತೆ ಅದನ್ನ ಬ್ಯಾನ್ ಮಾಡ್ಬೋದು ಅಂತ ಈ ಒಂದು ಆ್ಯಕ್ಟ್ ಹೇಳುತ್ತೆ. ಮತ್ತು ಅದರ ಜೊತೆಗೆ US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಏನಿದೆ ಇದಕ್ಕೆ ಒಂದು ಪವರನ್ನು ಕೊಡುತ್ತೆ. ಏನು ಪವರ್ ಅಂತಂದರೆ ಇಟ್ ಕ್ಯಾನ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್, ಅಲಾಂಗ್ ವಿತ್ ದಟ್ ಇಟ್ ಕ್ಯಾನ್ ಇಂಪೋಸ್ ಪೆನಾಲ್ಟೀಸನ್ನು ಇಂಪೋಸ್ ಮಾಡ್ಬೋದು, ಪ್ಲಸ್ ಇನ್ವೆಸ್ಟಿಗೇಷನ್ಸನ್ನು ಕೂಡ ಮಾಡ್ಬೋದು ಇಫ್ ದ್ಯಾಟ್ ಎಂಟಿಟಿ ವೈಲೇಟ್ಸ್ ಎನಿ ಲಾ ಆಫ್ US ಅಂತ. ಆ್ಯಂಡ್ ಏನಾದರೂ ಈ ಒಂದು ಲಾ ಅಲ್ಲಿ ಅಪ್ಲೈ ಮಾಡಿರುವಂಥದ್ರಲ್ಲಿ ಏನಾದರೂ ಡಿಸ್ಕ್ರಪೆನ್ಸೀಸ್ ಇದ್ದರೆ 90 days ಒಳಗಡೆ ದೇ ಕ್ಯಾನ್ ಅಪೀಲ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಮತ್ತು ಈಗ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಲಾ ಅಂದರೆ ಟ್ರಂಪ್ಸ್ ಆರ್ಡರ್, ಎಕ್ಸಿಕ್ಯೂಟಿವ್ ಆರ್ಡರ್ ಏನಿದೆ ಅದೇನು ಹೇಳುತ್ತೆ ಅಂತಂದರೆ ಡೈರೆಕ್ಟಾಗಿ ಬ್ಯಾನ್ ಮಾಡಿಲ್ಲ ಟ್ರಂಪ್ಸ್ ಎಕ್ಸಿಕ್ಯೂಟಿವ್ ಆರ್ಡರ್. ಇಟ್ ಹ್ಯಾಸ್ ಗಿವನ್ 75 days ಟೈಮ್. ಸೊ ದಟ್ ಸಫಿಷಿಯೆಂಟ್ ಟೈಮನ್ನು ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಕೊಟ್ಟಿದ್ದಾರೆ. ಸೊ ದಟ್ ಏನು ಪೆನಾಲ್ಟೀಸ್ ಏನಿದೆ ಅದನ್ನ ಡೈರೆಕ್ಟಾಗಿ ಇಂಪೋಸ್ ಮಾಡಬಾರ್ದು. ಬಿಕಾಸ್ ದ್ಯಾಟ್ ವಿಲ್ ಬಿ ಆಲ್ಸೋ ಆ್ಯನ್ ಇನ್ಜಸ್ಟಿಸ್ ಟು ದ ಫರ್ಮ್ ಅಥವಾ ಪ್ಲ್ಯಾಟ್ಫಾರ್ಮ್ಗೆ, ಈ ಟಿಕ್ಟಾಕ್ ಪ್ಲ್ಯಾಟ್ಫಾರ್ಮ್ಗೆ ಅದು ಇನ್ಜಸ್ಟಿಸ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ 75 days ಟೈಮ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಏನಿದೆ ಇಟ್ ಕ್ಯಾನ್ ಇನ್ವೆಸ್ಟಿಗೇಟ್ ಇನ್ ಟು ದ ಆ್ಯಕ್ಟ್ಸ್ ಆಫ್ ಟಿಕ್ಟಾಕ್, ಇನ್ವೆಸ್ಟಿಗೇಟ್ ಮಾಡ್ಬೋದು ಟಿಕ್ಟಾಕ್ ಅವ್ರನ್ನ.
ಬಟ್ ಯಾವುದೇ ರೀತಿಯಾದ ಪೆನಾಲ್ಟೀಸನ್ನು ಇಂಪೋಸ್ ಮಾಡೋಂಗಿಲ್ಲ ಆ ಒಂದು ಟೈಮಲ್ಲಿ. ಬಟ್ ಆಮೇಲೆ 75 ಡೇಸ್ ಆದಮೇಲೆ ಬ್ಯಾನ್ ಮಾಡ್ಬೋದು, ಪೆನಾಲ್ಟೀಸ್ ಆಗ್ಬೋದು, ಏನು ಬೇಕಾದರೂ ಅವರು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಏನು ಇಲ್ಲಿ ಅಂತಂದರೆ, ಈಗಾಗಲೇ ನಾನು ಹೇಳಿದೆ US ಸುಪ್ರೀಂ ಕೋರ್ಟ್ ಏನಿದೆ, ಫೆಡ್ರಲ್ ಕೋರ್ಟ್ ಏನಿದೆ, ಇದು ಆಲ್ರೆಡಿ ಬ್ಯಾನ್ ಮಾಡಿದೆ ಟಿಕ್ಟಾಕ್. ಆ ಬ್ಯಾನ್ ಏನಿತ್ತು ಟಿಕ್ಟಾಕ್ ಮೇಲೆ ಇದನ್ನ ಅಪ್ಹೆಲ್ಡ್ ಮಾಡಿದೆ. ಆ್ಯಂಡ್ ಈಗ ಟ್ರಂಪ್ ಅವರ ಎಕ್ಸಿಕ್ಯೂಟಿವ್ ಆರ್ಡರ್ ಏನಿದೆ, ಇಟ್ ಹ್ಯಾಸ್ ಗಿವನ್ 75 ಡೇಸ್ ಟೈಮ್ ಟು ಟಿಕ್ಟಾಕ್. ಸೊ ಇಲ್ಲಿ ಎರಡೂ ಅಪೋಸಿಂಗ್ ವ್ಯೂಸ್ ಇದೆ. ಸೊ ಏನಾಗುತ್ತೆ ಮುಂದೆ ಅಂದರೆ, ಈಗ ಅಕಸ್ಮಾತ್ ಯಾರಾದರೂ ಹೋಗಿ ಮತ್ತೆ ಫೆಡ್ರಲ್ ಕೋರ್ಟಲ್ಲಿ ಅಪೀಲ್ ಮಾಡಿದ್ರೆ, ಬಿಕಾಸ್ ಫೆಡ್ರಲ್ ಕೋರ್ಟ್ನ ಡಿಸಿಷನ್ನ ಎಕ್ಸಿಕ್ಯೂಟಿವ್ ಇದು ಮಾಡ್ತಾರೆ. ಸೊ ಜುಡಿಷಿಯರಿ ಆ್ಯಂಡ್ ಎಕ್ಸಿಕ್ಯೂಟಿವ್ ಸೆಪ್ರೇಷನ್ ಆಫ್ ಪವರ್ಸ್ ಏನಿದೆ, ದಟ್ ಈಸ್ ಗೆಟಿಂಗ್ ಅಫೆಕ್ಟೆಡ್ ಹಿಯರ್. ಯಾಕೆಂದರೆ ಜುಡಿಷಿಯರಿ ಆರ್ಡರನ್ನು ಎಕ್ಸಿಕ್ಯೂಟಿವ್ ಚೇಂಜ್ ಮಾಡ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.